ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲೆ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತು ಮೇನ್ಲಿ ಸ್ಪರ್ಮ್ ನೈಸರ್ಗಿಕವಾಗಿ ಡ್ರೈ ಫ್ರೂಟ್ಸ್ನಲ್ಲಿ ಯಾವ ಐಟಮ್ದಿಂದ ಜಾಸ್ತಿ ಆಗುತ್ತೆ. ಯಾಕಂದರೆ ಇವಾಗ ಇದು ಏನಿದೆಯಲ್ಲ ಮದುವೆ ಟೈಮ್ನಲ್ಲಿ ಹೊಸ ದಂಪತಿಗಳಿಗೆ ಏನು ಕ್ಯೂರಿಯಾಸಿಟಿ ಇದೆ ಅಂದರೆ ನೈಸರ್ಗಿಕವಾಗಿ ಗರ್ಭಧಾರಣೆ ಹೇಗಾಗಬೇಕು. ಯಾಕಂದರೆ ಇವತ್ತು ನಾಳೆ ಹೇಗಾಗಿದೆ ಅಂದರೆ ಇನ್ಫರ್ಟಿಲಿಟಿ ರೇಟ್ ತುಂಬ ಜಾಸ್ತಿ. ಅದರಲ್ಲಿನೂ ಬರ್ತಾ ಏನಾಗ್ತಾ ಇದೆ, ಮೇಲ್ ಇನ್ಫರ್ಟಿಲಿಟಿ ತುಂಬ ಜಾಸ್ತಿ ಆಗಿದೆ. ಒಂದು ಕಾಲ ಇತ್ತು ಮಕ್ಕಳಾಗ್ತಾ ಇಲ್ಲ ಅಂದರೆ ಏನಿತ್ತು ಅಂದರೆ ಹೆಣ್ಮಕ್ಳದ್ದು ಏನಾದರೂ ಸಮಸ್ಯೆ ಇದೆ, ಲೇಡೀಸ್ ಏನಾದರೂ ಪ್ರಾಬ್ಲಮ್ ಆಗಿತ್ತು, ಲೇಡೀಸ್ದೇನೇ ಪ್ರಾಬ್ಲಮ್ದಿಂದನೇ ಮಕ್ಕಳಾಗ್ತಾ ಇಲ್ಲ ಅಂತಿತ್ತು. ಬಟ್ ಇವಾಗ ಏನಾಗುತ್ತೆ, ಬರ್ತಾ ಇನ್ಫರ್ಟಿಲಿಟಿ ಅಥವಾ ಗರ್ಭಧಾರಣೆ ಆಗ್ತಾ ಇಲ್ಲ ಅಂದರೆ ಅದರಲ್ಲಿ 50% ಮೇಲ್ ಪ್ರಾಬ್ಲಮ್ ಇದೆ, 50% ಫೀಮೇಲ್ ಪ್ರಾಬ್ಲಮ್ ಇದೆ. 50% ಮೇಲ್ ಪ್ರಾಬ್ಲಮ್ನಲ್ಲಿ ಎಲ್ಲಕ್ಕಿಂತ ಮುಖ್ಯ ಪ್ರಾಬ್ಲಮ್ ಏನಂದರೆ ಬೀಜ ಕ್ವಾಲಿಟಿ ಏನಿದೆಯಲ್ಲ ತುಂಬ ಡಿಟಿರೇಟ್ ಆಗ್ತಾ ಇದೆ. ಲಾಸ್ಟ್ 50 ವರ್ಷದಲ್ಲಿ ಮೇಲ್ ಏನು ಸ್ಪರ್ಮ್ ಕ್ವಾಲಿಟಿ ಇದೆ ನೋಡಿ, ಆಲ್ಮೋಸ್ಟ್ 50% ಡ್ರಾಪ್ ಆಗಿದೆ. ಇವಾಗ ನಮ್ಮ ಇಂಡಿಯಾ ಅಥವಾ ನಮ್ಮ ಭಾರತ ದೇಶದ ಸರ್ವೆ ಪ್ರಕಾರ ಔಟ್ ಆಫ್ 10 ಮೆನ್ ಆಲ್ಮೋಸ್ಟ್ 2 ಅಥವಾ 3 ಜನ ಏನಿದೆಯಲ್ಲ ಸಮ್ ಆರ್ ಅದರ್ ಫಾರ್ಮ್ ಆಫ್ ಸ್ಪರ್ಮ್ ಪ್ರಾಬ್ಲಮ್ದಿಂದ ಸಫರ್ ಆಗ್ತಿದ್ದಾರೆ. ಅದು ಸ್ಪರ್ಮ್ ಕ್ವಾಲಿಟಿನಲ್ಲಿ ಪ್ರಾಬ್ಲಮ್ ಇರ್ಬೋದು, ಸ್ಟ್ರಕ್ಚರಲ್ ಪ್ರಾಬ್ಲಮ್ ಇರ್ಬೋದು, ಮಾರ್ಫಾಲಜಿಕಲ್ಸ್ ಪ್ರಾಬ್ಲಮ್ ಇರ್ಬೋದು, ಕೌಂಟ್ಸ್ ಕಡಿಮೆ ಇಡ್ಬೋದು, DNA ಫ್ರೆಗ್ಮೆಂಟೇಷನ್ದು ಸಮಸ್ಯೆ ಇರ್ಬೋದು. ಈ ಥರ ತೊಂದರೆದಿಂದ ಏನಾಗ್ತಾ ಇದೆ, ಟೈಮ್ ಮೇಲೆ ಮಕ್ಕಳಾಗ್ತಾ ಇಲ್ಲ. ಅದಕ್ಕೆ ಪೊಲ್ಯೂಷನು, ಫುಡ್ಡು, ಸ್ಟ್ರೆಸ್ ಲೈಫು, ಲೇಟ್ ನೈಟ್ ಮಲ್ಗೋದು, ನೈಟ್ ಡ್ಯೂಟೀಸು, ಸೆಡೆಟ್ರಿ ಲೈಫ್ ಸ್ಟೈಲು, ಅರ್ಲಿ ಏಜ್ನಲ್ಲಿ ಬರುವ ಶುಗರು, ಥೈರಾಯ್ಡು ಮತ್ತು ಬೇರೆ ಇತರ ಸಮಸ್ಯೆ ಇರ್ಬೋದು. ಇವತ್ತು ನಾನು ನೈಸರ್ಗಿಕವಾಗಿ ಡ್ರೈ ಫ್ರೂಟ್ಸ್, ಅದರಲ್ಲಿ ನಟ್ಸ್. ಸೊ ಇವತ್ತಿನ ವಿಷಯ ಏನಂದರೆ ನಟ್ಸ್ ಮತ್ತು ಸ್ಪರ್ಮ್. ಅಂದರೆ ಡ್ರೈ ಫ್ರೂಟ್ಸ್ನಲ್ಲಿ ಇರುವ ಐಟಮ್ಗಳು, ಅದು ಬಾದಾಮಿ ಇರ್ಬೋದು, ಅದು ವಾಲ್ನಟ್ ಇರ್ಬೋದು, ಅದು ಗೋಡಂಬಿ ಇರ್ಬೋದು. ಈ ಆಹಾರ ತಿಂದ್ಬಿಟ್ಟು ಸ್ಪರ್ಮ್ ಕ್ವಾಲಿಟಿನ ಹೇಗೆ ಇಂಪ್ರೂವ್ ಮಾಡಬೇಕು. ಒಂದು ಸ್ಟಡಿ ಇದೆ ಯುರೋಪಿಯನ್ ಯೂನಿವರ್ಸಿಟಿದು. ಅದರಲ್ಲಿ ಏನಂದರೆ ಒಂದು 25 ಕಾಲೇಜ್ ಹುಡುಗರಿಗೆ ಸೆಲೆಕ್ಟ್ ಮಾಡ್ತಾರೆ. ಅದರಲ್ಲಿ ಒಂದು 13 ಜನರಿಗೆ ಏನು ಮಾಡ್ತಾರೆ, ಅವರು ಡೈಲಿ ಒಂದು ಫೀಸ್ಟ್ ಆಫ್ ನಟ್ಸ್, ಅಂದರೆ ಒಂದು ಮುಷ್ಟಿನಲ್ಲಿ ಎಷ್ಟು ನಟ್ಸ್ ಕೂತ್ಕೊಳ್ಳುತ್ತೆ ಅದು ಕೊಡ್ತಾರೆ. ಮತ್ತು ಮಿಕ್ಕಿದ 50% ಜನರಿಗೆ ಏನಿದೆ ರೆಗ್ಯುಲರ್ ಆಗಿ ಅವ್ರು ಏನು ಫುಡ್ ತಿಂತಾರೆ ಆ ಫುಡ್ ಕೊಡ್ತಾರೆ. ಮತ್ತು ಬಿಫೋರ್ ಇದು ಇನ್ವೆಸ್ಟಿಗೇಷನ್ ಅಥವಾ ಇದು ಟೆಸ್ಟ್ ಮಾಡೋಕ್ಕಿಂತ ಮುಂಚೆ ಅವ್ರದ್ದು ಬಾಡಿದು ಹಾರ್ಮೋನ್ಸ್ ಲೆವೆಲು, ಅವ್ರ ಬಾಡಿದು FSH ಲೆವೆಲು, ಅವ್ರ ಬಾಡಿದು ಸ್ಪರ್ಮ್ ಕ್ವಾಲಿಟಿ ಹೇಗಿದೆ, ಅವ್ರ ಪ್ರೆಸೆಂಟ್ ತೂಕ ಎಷ್ಟಿದೆ, ಅವ್ರ ಬಾಡಿನಲ್ಲಿ ಫ್ಯಾಟ್ ಕಂಟೆಂಟ್ ಎಷ್ಟಿದೆ, ಅವ್ರ ಬಾಡಿನಲ್ಲಿ ಕ್ಯಾಲ್ಸಿಯಂ ಕಂಟೆಂಟ್ ಹೇಗಿದೆ, ಬಾಡಿನಲ್ಲಿ ವೈಟಮಿನ್ ಡಿಸ್ ಹೇಗಿದೆ, ಬಾಡಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಹೇಗಿದೆ, ಎಲ್ಲ ಸ್ಟಡಿ ಮಾಡ್ತಾರೆ. ಇದು ಟೋಟಲ್ ಏನಿದೆಯಲ್ಲ, ಈ ಸ್ಟಡಿ ಏನಿದೆಯಲ್ಲ 15 ವೀಕ್ಸ್ ಮಾಡ್ತಾರೆ, 15 ವಾರ. ಆಮೇಲೆ ಟು ಬಿ ಸರ್ಪ್ರೈಸ್ ಏನಂದರೆ, ಈ 13 ಹುಡುಗರು ಯಾರನಲ್ಲಿ ಬೆಳಗ್ಗೆ ಖಾಲಿ ಹೊಟ್ಟೆದಿಂದ ನಟ್ಸ್ ಕೊಟ್ಟರು, ಡ್ರೈ ಫ್ರೂಟ್ಸ್ ಕೊಟ್ಟಿದ್ದಾರೆ ನೋಡಿ, ಅವ್ರ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಾಗಿದೆ, ಮಾರ್ಫಾಲಜಿ ಚೆನ್ನಾಗಾಗಿದೆ, ಸ್ಪರ್ಮ್ ಮೊಟಿಲಿಟಿ ಚೆನ್ನಾಗಿದೆ, ಸ್ಪರ್ಮ್ದು ಏನಿದೆಯಲ್ಲ ಪೆನಿಟ್ರೇಷನ್ ಲೆವೆಲ್ ಚೆನ್ನಾಗಾಗಿದೆ. ಆಮೇಲೆ ಅದರ್ ದೆನ್ ದಟ್ ಸ್ಪರ್ಮು ಅವ್ರ ಬಾಡಿದ ಫ್ಯಾಟ್ ಕಂಟೆಂಟ್ ಕಡಿಮೆ ಆಗಿದೆ, ಬೋನ್ ಡೆನ್ಸಿಟಿ ಚೆನ್ನಾಗಾಗಿದೆ, ಕ್ಯಾಲ್ಸಿಯಮ್ಸ್ ಚೆನ್ನಾಗಾಗಿದೆ, ಬೇರೆ ಅದರ್ ಮಿನರಲ್ ಚೆನ್ನಾಗಾಗಿದೆ. ಓವರ್ ಆಲ್ ಏನಿದೆಯಲ್ಲ ಈ ಏಜಿಂಗ್ ಪ್ರೋಸೆಸ್, ಆ್ಯಂಟಿ ಆಕ್ಸಿಡೆಂಟ್ಸ್ ಏನಿದೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಅಂದರೆ ನಮ್ಮ ಏಜಿಂಗ್ ಮಾಡೋಕ್ಕೆ ಇದು ಮಾಡುತ್ತೆ, ಅದನ್ನ ಡಿಲೇ ಮಾಡ್ತಿದೆ ಇದು. ಬೇರೆ ಯಾರು ರೆಗ್ಯುಲರ್ ಫುಡ್ ಕನ್ಸ್ಯೂಮ್ ಮಾಡಿದ್ದಾರೆ ನೋಡಿ, ಅವ್ರ ಸ್ಪರ್ಮ್ ಕ್ವಾಲಿಟಿನಲ್ಲಿ ಡಿಟಿರಿಯೇಷನ್ ಇದೆ, ಅವ್ರ ಅದರ್ ಪ್ಯಾರಾಮೀಟರ್ಸು ವೀಕ್ ಆಗಿದೆ. ಅದರ ಅರ್ಥ ಈ ಡ್ರೈ ಫ್ರೂಟ್ಸ್ ಏನಿದೆ ನೋಡಿ, ಇದರಲ್ಲಿ ಏನಿದೆಯಪ್ಪ, ಯಾಕೆ ಇವರಿಗೆ ಸ್ಪರ್ಮ್ ಕ್ವಾಲಿಟಿ ಇಂಪ್ರೂವ್ ಆಯಿತು, ಯಾಕೆ ಇವರಿಗೆ ಆ್ಯಂಟಿ ಆಕ್ಸಿಡೆಂಟು ಏನಿದೆಯಲ್ಲ ಏಜಿಂಗ್ ಡಿಲೇ ಆಯಿತು. ಸೊ ಸ್ಟಡಿ ಮಾಡಿದಾಗ ನಟ್ಸ್ ಏನಿದೆಯಲ್ಲ ಅದರ ಏನಲ್ಲಿ ಮೇನ್ ಗುಣಧರ್ಮಗಳು ಏನು, ಒಂದು ಇದು ನ್ಯಾಚುರಲ್ ಆಗಿ ಆ್ಯಂಟಿ ಆಕ್ಸಿಡೆಂಟ್ಸು ಏಜಿಂಗ್ನ ಡಿಲೇ ಮಾಡುತ್ತೆ. ಎರಡನೇದು omega 3 ಫ್ಯಾಟಿ ಆಸಿಡ್ಸ್ ಇರುತ್ತೆ.
omega-3 ಫ್ಯಾಟಿ ಆ್ಯಸಿಡ್ಸ್ದಿಂದ ಬಾಡಿಯಲ್ಲಿ ಓವರಾಲ್ ಬ್ಲಡ್ ಪ್ಯೂರಿಫಿಕೇಷನ್ನು, ಇಂಪ್ರೂವ್ಮೆಂಟ್ ಆಫ್ ಸ್ಪರ್ಮ್ ಕ್ವಾಲಿಟಿ, ನೈಸರ್ಗಿಕವಾಗಿ ಬಾಡಿಗೆ ಹೆಲ್ತಿ ಇಡೋಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಸಿಲಿನಿಯಮ್ ಅಂತ ಒಂದು ಅಂಶ. ಸಿಲಿನಿಯಮ್ ಏನಂದರೆ ಬಾಡಿನಲ್ಲಿ ಒಂದು ಕೆಮಿಕಲ್ ಇರುತ್ತೆ. ಈ ಕೆಮಿಕಲು ಟೆಸ್ಟಿಕಲ್ಸ್ನಲ್ಲಿ ಲ್ಯೂಟೇನ್ ಸೆಲ್ಸ್ ಅಂತ ಇರುತ್ತೆ. ಆ ಲ್ಯೂಟೆನ್ಸಿಕ್ ಸೆಲ್ಸ್ಗೆ ಸೆಲಿನಿಯಮ್ ಹೋಗ್ಬಿಟ್ಟು ಅಲ್ಲಿ ಆ ಲ್ಯೂಟೆನ್ಸಿಲ್ ಸೆಲ್ಸ್ ಮೇಲೆ ಆ್ಯಕ್ಟ್ ಆಗಿಬಿಟ್ಟು ಟೆಸ್ಟೋಸ್ಟಿರೋನ್ ಉತ್ಪತ್ತಿ ಮಾಡೋದು. ಈ ಟೆಸ್ಟೋಸ್ಟಿರೋನ್ ಉತ್ಪತ್ತಿ ಚೆನ್ನಾಗಾದರೆ ವೀರ್ಯ ಕ್ವಾಲಿಟಿ ಚೆನ್ನಾಗಾಗುತ್ತೆ. ಜೊತೆಗೆ ಇದರಲ್ಲಿ ಜಿಂಕ್ ಇರುತ್ತೆ. ಜಿಂಕ್ ಏನು ಮಾಡುತ್ತೆ ಅಂದರೆ ಓವರಾಲ್ ಬಾಡಿನಲ್ಲಿ ಒಂದು ಇಮ್ಯುನಿಟಿ ಚೆನ್ನಾಗಿರಬೇಕು, ಓವರಾಲ್ ಬಾಡಿದ ಫಂಕ್ಷನ್ ಚೆನ್ನಾಗಾಗಬೇಕು, ಅದಕ್ಕೆ ಹೆಲ್ಪ್ ಮಾಡೋದೆ. ಜೊತೆಗೆ ವೈಟಮಿನ್ಸ್ ಇ ಇರುತ್ತೆ. ವೈಟಮಿನ್ ಇ ಆ್ಯಸ್ ಯು ನೋ ನಮ್ಮ ಸ್ಕಿನ್ ಕಾಂಪ್ಲೆಕ್ಷನ್ ಇರ್ಬೋದು, ನಮ್ಮ ಕಣ್ಣಿನ ದೃಷ್ಟಿ ಇರ್ಬೋದು, ಓವರಾಲ್ ನಮ್ಮ ಬಾಡಿದು ಏನಿದೆಯಲ್ಲ ಮೆಟಾಬಾಲಿಸಮ್ ಏನಿದೆಯಲ್ಲ ಅದಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಏನಿದೆಯಲ್ಲ ಇದರಲ್ಲಿ ರಿಚ್ ಫೈಬರ್ಸ್ ಇರುತ್ತೆ. ಸೊ ಕಾನ್ಸ್ಟಿಪೇಷನ್ಸ್ ಆಗಲ್ಲ. ಇದರಿಂದ ಓವರಾಲ್ ನಿಮ್ಮ ಡೈಜೆಷನ್ ಚೆನ್ನಾಗಿದೆ. ಸೊ ಇಷ್ಟು ಡ್ರೈ ಫ್ರೂಟ್ಸ್ ಬೆನಿಫಿಟ್ ಇದ್ದರೆ ನಾವು ಯಾಕೆ ಡ್ರೈ ಫ್ರೂಟ್ಸ್ ತಿನ್ನಬಾರ್ದು? ನಾವೊಂದು ಯಾವುದೋ ರೆಸ್ಟೋರೆಂಟ್ನಲ್ಲಿ ಹೋಗ್ತೀವಿ, ಫ್ರೆಂಚ್ ಫ್ರೈಸು, ಬರ್ಗರ್ಸು, ಪಿಜ್ಜಾಸು ಅಥವಾ ಬಾವೆಲ್ನಲ್ಲಿ ಫಿಶ್ ಏನಂತಾರೆ ಅದಕ್ಕೆ ಚಿಕನ್ ನೂಡಲ್ಸ್ ಥರ ಇದು ಮಾಡ್ತಾರೆ ನೋಡಿ, ಅದು ಎಲ್ಲ ಆರ್ಡರ್ ಮಾಡ್ತೀವಿ. ಎಷ್ಟು ಕಾಸ್ಟ್ಲಿ ಐಟಮ್ಸು. ಅದೇ ಅಮೌಂಟ್ನಲ್ಲಿ ನಾವು ಡ್ರೈ ಫ್ರೂಟ್ಸ್ ತೊಗೋಬೋದು. ಅದೇ ಡ್ರೈ ಫ್ರೂಟ್ಸನ್ನು ನಾವು ರೆಗ್ಯುಲರಾಗಿ ಯೂಸ್ ಮಾಡ್ಬೋದು. ಯೂಸ್ ಮಾಡೋದು ವಿಧಿನೂ ಹೇಳ್ತೀನಿ. ಬಾದಾಮಿ ತುಂಬ ರಿಚ್ ವಿಟಮಿನ್ ಇ, ಆ್ಯಂಟಿ ಆಕ್ಸಿಡೆಂಟು, ಸೆಲೆನಿಯಮ್. ದಿನ ರಾತ್ರಿ ಮಲಗುವಾಗ 1 ಗ್ಲಾಸ್ ನೀರು ತಗೊಳ್ಳಿ, 4 ಬಾದಾಮಿ ಹಾಕಿ, ನಿಮಗಾದರೆ 1-2 ಅಂಜೂರ ಹಾಕಿ, ಇಡೀ ನೈಟ್ ಓವರ್ ಇರಲಿ ಅದು. ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಆದಮೇಲೆ ಫಸ್ಟ್ ಅದು 4 ಬಾದಾಮಿ ತಿನ್ನಿ, 2 ಅಂಜೂರ ತಿನ್ನಿ, ಆಮೇಲೆ ಅದು ನೀರು ಕುಡೀರಿ. ನಾನು ಹಳೆ ವಿಡಿಯೋನಲ್ಲಿನೂ ಇದ್ರ ಬಗ್ಗೆ ಹೇಳಿದ್ದೀನಿ. ತಿರ್ಗಾ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಹೊಸ ವ್ಯೂವರ್ಸ್ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಈ ಚಾನಲ್ನಲ್ಲಿ ಸೆಕ್ಸ್ ಬಗ್ಗೆ A to Z ಇನ್ಫಾರ್ಮೇಷನ್ ಸಿಗುತ್ತೆ. ಇನ್ ಕೇಸ್ ಇನ್ನೋರಿಗೆ ತಾವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ತಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಯಾಕಂದರೆ ಈ ಸೆಕ್ಸ್ ಅಂತ ವಿಷಯ ಹೇಗಿದೆ ನಮ್ಮ ಇಂಡಿಯಾನಲ್ಲಿ ಅಂದರೆ, ಇದು ಕದ್ದಿ ಮುಚ್ಚಿ ಮಾತಾಡೋದು ವಿಷಯ. ತುಂಬ ಹತ್ತಿರ ಯಾರೋ ತುಂಬ ಕ್ಲೋಸ್ ಫ್ರೆಂಡ್ ಇದ್ರೇ ಮಾತ್ರ ಅವ್ರಿಗೆ ಹೇಳ್ತಾರೆ. ಅದೂ ಸಮ್ಟೈಮ್ ಇವನು ಏನು ತಿಳ್ಕೊತಾರಂತ ಹೇಳೋದೇ ಇಲ್ಲ. ನಮಗೆ ಶೀತ ಬಂದಿದೆ, ನಮಗೆ ವಾಮಿಟಿಂಗ್ ಇದೆ, ನಮಗೆ ಲೂಸ್ ಮೋಷನ್ ಇದೆ, ನಮಗೆ ಹೇರ್ ಫಾಲ್ಸ್ ಆಗ್ತಾ ಇದೆ, ನಮಗೆ ಪಿಂಪಲ್ಸ್ ಬಂದಿದೆ, ಆ ಎಲ್ಲ ವಿಷಯಕ್ಕೆ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ. ಬಟ್ ಯಾವಾಗ ಇದು ಲೈಂಗಿಕ ಸಮಸ್ಯೆ ಬರುತ್ತೆ, ಅದು ಸೆಕ್ಸುವಲ್ ಡಿಸ್ಫಂಕ್ಷನ್ ಇರ್ಬೋದು, ಅಥವಾ ಮದುವೆ ಆದಮೇಲೆ ಮಕ್ಕಳಾಗ್ತಾ ಇಲ್ಲ, ಅಥವಾ ಏನೋ ಒಂದು ಹೈಜೀನ್ ಪ್ರಾಬ್ಲಮ್ ಇರ್ಬೋದು, ಎಲ್ಲ ಈ ಪ್ರೈವೇಟ್ ವಿಷಯ ಅಂತ ತಿಳ್ಕೊಳ್ತೀವಿ. ಇದು ನಾವು ಹಂಚ್ಕೊಳ್ಳಲ್ಲ ಬೇರೆಯವ್ರ ಜೊತೆಗೆ. ಆಗ್ತಾ ಪ್ರಾಬ್ಲಮ್ ಜಾಸ್ತಿ ಹೋಗುತ್ತೆ. ಸೊ ಈ ಪ್ರಾಬ್ಲಮ್ನ ನಿಮ್ಮ ಪಾರ್ಟ್ನರ್ ಜೊತೆಗೆ, ನಿಮ್ಮ ಫ್ರೆಂಡ್ಸ್ ಜೊತೆಗೆ, ಇಲ್ಲ ನಮಗೆ ಯಾರೋ ಶೇರ್ ಮಾಡೋಕ್ಕಾಗಲ್ಲ ಅಂದರೆ ನಮ್ಮ ಸ್ಕ್ರೀನ್ ಕೆಳಗಡೆ ನಂಬರ್ ಸ್ಕ್ರೋಲ್ ಆಗ್ತಾ ಇರುತ್ತೆ. ಈ ನಂಬರ್ಗೆ ತಾವು ಕನ್ಸಲ್ಟ್ ಮಾಡಿಬಿಟ್ಟು ಅದರದ್ದು ಏನು ಪರಿಹಾರ ಅಂತ ತಿಳ್ಕೊಬೋದು. ಧನ್ಯವಾದ.